ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಹಣದ ಆಸೆ ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಕುರುಡು ಮಾಡಬಹುದು? ಎತ್ತ ಕರುಳು ಹರಕೆ ಕುರಿಯಾಗಬಹುದೇ? ಸ್ವಂತ ಮಗಳನ್ನೇ ಹಣದ ಆಸೆಗೆ ವೇಶ್ಯಾವಾಟಿಕೆ ದಂಧೆಗೆ ತಳ್ಳಿದ ಕಟುಕ ಪೋಷಕರ ಆಘಾತಕಾರಿ ಕತೆ ಇಂದು ಇಡೀ ರಾಜ್ಯವನ್ನೇ ನಡುಗಿಸಿದೆ. ಗಿಡಮೂಲಿಕೆ ವ್ಯಾಪಾರದ ಹೆಸರಿನಲ್ಲಿ ಆಫ್ರಿಕಾ ಖಂಡಕ್ಕೆ ಮಗಳನ್ನು ಕರೆದೊಯ್ದು ಕೇವಲ 7 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ ಘೋರ ಕೃತ್ಯವೊಂದು ಬೆಳಕಿಗೆ ಬಂದಿದೆ. ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗಿ ಮಲ್ಲೇನಹಳ್ಳಿ ಸಮೀಪದ ಅಕ್ಕಿಪಿಕ್ಕಿ ಕಾಲೋನಿಯ ನಿವಾಸಿಗಳಾದ ಕ್ರಾಂತಿ ಮತ್ತು ರಾಜಶೇಖರ್ ಎಂಬ ದಂಪತಿಗಳಿಗೆ ಈ ಕೃತ್ಯ ಎಸಗಿದ ಹರಕು ಮನಸ್ಸಿನ ತಂದೆ ತಾಯಿ ತಮ್ಮ 20 ವರ್ಷದ ಹೆಣ್ಣು ಮಗಳನ್ನು ಆಫ್ರಿಕಾದ ಸೆನೆಗಲ್ ದೇಶದಲ್ಲಿ ವೇಶ್ಯಾವಾಟಿಕೆ ದಂಧೆಗೆ ಮಾರಾಟ ಮಾಡಿದ್ದಾರೆ. ಸಾಮಾನ್ಯವಾಗಿ ಅಕ್ಕಿಪಿಕ್ಕಿ ಸಮುದಾಯದ ಜನರು ಸಾಂಪ್ರದಾಯಿಕ ಗಿಡಮೂಲಿಕೆಗಳು ಮತ್ತು ಆಯುರ್ವೇದ ಔಷಧಗಳನ್ನು ಮಾರಾಟ ಮಾಡಲು ದೇಶ ವಿದೇಶಗಳಿಗೆ ಹೋಗುವುದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿದೆ. ಅದರಲ್ಲೂ ಆಫ್ರಿಕನ್ ದೇಶಗಳಾದ ಸೆನೆಗಲ್, ಸುಡಾನ್ ಮುಂತಾದ ಕಡೆ ಇವರಿಗೆ ಒಳ್ಳೆಯ ಬೇಡಿಕೆ ಇದೆ. ಇದೇ ನೆಪವನ್ನು ಬಳಸಿಕೊಂಡ ಕ್ರಾಂತಿ ಮತ್ತು ರಾಜಶೇಖರ್ ದಂಪತಿ 4 ತಿಂಗಳ ಹಿಂದೆ ತಮ್ಮ 20 ವರ್ಷದ ಮಗಳಿಗೂ ವಿದೇಶ ಸುತ್ತಿದ ಹಾಗೆ ಆಗುತ್ತದೆ, ವ್ಯಾಪಾರಕ್ಕೂ ಸಹಾಯವಾಗುತ್ತದೆ ಎಂದು ನಂಬಿಸಿ ಪಶ್ಚಿಮ ಆಫ್ರಿಕಾದ ಸೆನೆಗಲ್ ದೇಶಕ್ಕೆ ಕರೆದೊಯ್ದಿದ್ದಾರೆ. ತಂದೆ ತಾಯಿಯ ಮಾತನ್ನು ನಂಬಿದ ಆ ಅಮಾಯಕ ಹೆಣ್ಣುಮಗಳು ತನ್ನ ಬದುಕೆ ಅಲ್ಲಿ ನರಕವಾಗುತ್ತದೆ ಎಂದು ಊಹಿಸಿರಲೂ ಇಲ್ಲ. ಸೆನೆಗಲ್ ತಲುಪಿದ ಕೆಲವೇ ದಿನಗಳಲ್ಲಿ ತಂದೆ ತಾಯಿಯ ಅಸಲಿ ರೂಪ ಹೊರಬಿದ್ದಿದೆ. ಅಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸುವ ಸ್ಥಳೀಯ ಏಜೆಂಟರೊಂದಿಗೆ ಈ ದಂಪತಿ ಸಂಚು ರೂಪಿಸಿದ್ದಾರೆ. ಕೇವಲ 7 ಲಕ್ಷ ಹಣದ ಆಸೆಗಾಗಿ ತಾವೇ ಎತ್ತ ಮಗಳನ್ನು ಆ ದಂಧೆಕೋರರ ಕೈಗೆ ಒಪ್ಪಿಸಿಬಿಟ್ಟಿದ್ದಾರೆ. ವೀಕ್ಷಕರೇ, ಒಮ್ಮೆ ಯೋಚಿಸಿ, ಅಪರಿಚಿತ ದೇಶ, ಭಾಷೆ ತಿಳಿಯದ ಜಾಗ, ತನ್ನವರೇ ಆದ ತಂದೆ ತಾಯಿ ಕೈ ಬಿಟ್ಟಾಗ ಆ 20 ವರ್ಷದ ಯುವತಿಯ ಪರಿಸ್ಥಿತಿ ಏನಾಗಿರಬೇಡ. ಅಲ್ಲಿ ಆಕೆಯನ್ನ ಕೂಡಿ ಹಾಕಿ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಎಸಗಲಾಗಿತ್ತು. ತಂದೆ ತಾಯಿ ಹಣ ಪಡೆದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದರು. ಆದರೆ ಆ ಯುವತಿ ತೃಪ್ತಿಗೆಡಲಿಲ್ಲ. ದಂಧೆಕೋರರ ಕಣ್ಣು ತಪ್ಪಿಸಿ ಅಲ್ಲಿಂದ ಹೇಗೋ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾಳೆ. ಸ್ಥಳೀಯರ ನೆರವು ಪಡೆದು ಸೆನೆಗಲ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನು ತಲುಪಿದ್ದಾಳೆ. ರಾಯಭಾರಿ ಕಚೇರಿಯ ಕಾರ್ಯಾಚರಣೆ ಭಾರತೀಯ ಅಧಿಕಾರಿಗಳು ವಿಷಯದ ಗಂಭೀರತೆಯನ್ನು ಅರಿತು ತಕ್ಷಣವೇ ಆಕೆಗೆ ಆಶ್ರಯ ನೀಡಿದ್ದಾರೆ. ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿ ಆಕೆಯನ್ನು ಸುರಕ್ಷಿತವಾಗಿ ಭಾರತಕ್ಕೆ ಮರಳಿ ಕಳುಹಿಸಲು ವಿಮಾನದ ಟಿಕೆಟ್ ವ್ಯವಸ್ಥೆ ಮಾಡಿ ತಾಯ್ನಾಡಿಗೆ ಕಳಿಸಿಕೊಟ್ಟಿದ್ದಾರೆ. ಇದು ಭಾರತ ಸರ್ಕಾರದ ರಾಯಭಾರಿ ಕಚೇರಿ ಸಮಯ ಪ್ರಜ್ಞೆಗೆ ಹಿಡಿದ ಕೈಗನ್ನಡಿ. ಆಫ್ರಿಕಾ ದೇಶಗಳಲ್ಲಿ ಅಕ್ಕಿಪಿಕ್ಕಿ ಜನಾಂಗದವರ ಸ್ಥಿತಿ ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ರಾಜ್ಯದ ಅಕ್ಕಿಪಿಕ್ಕಿ ಜನಾಂಗದ 100 ಜನರು ಆಫ್ರಿಕಾ ದೇಶಗಳಿಗೆ ಹೋಗುತ್ತಿದ್ದಾರೆ. ಆದರೆ ಅಲ್ಲಿ ಅವರಿಗೆ ಕಾಯುತ್ತಿರುವ ಅಪಾಯಗಳು ಒಂದೆರಡಲ್ಲ. ಭಾಷೆ ತಿಳಿಯದೆ ಅಲ್ಲಿನ ದಲ್ಲಾಳಿಗಳ ಕೈಗೆ ಸಿಕ್ಕು ಪಾಸ್ಪೋರ್ಟ್ ಕಳೆದುಕೊಂಡು ನರಕಯಾತನೆ ಅನುಭವಿಸುತ್ತಿರುವ ಹಲವು ಪ್ರಕರಣಗಳು ವರದಿಯಾಗಿವೆ. ಸರ್ಕಾರ ಈಗಲಾದರೂ ಇಂತಹ ಅನಧಿಕೃತ ವಿದೇಶಿ ಪ್ರವಾಸಗಳು ಮತ್ತು ಮಾನವ ಕಳ್ಳ ಸಾಗಣೆ ಜಾಲದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಭಾರತಕ್ಕೆ ಮರಳಿದ ತಕ್ಷಣ ಯುವತಿ ಸುಮ್ಮನೆ ಕೂರಲಿಲ್ಲ. ಎತ್ತವರೆಂದು ನೋಡದೆ ತನಗೆ ಅನ್ಯಾಯ ಮಾಡಿದ ಕಟುಕ ಪೋಷಕರಿಗೆ ಶಿಕ್ಷೆಯಾಗಬೇಕೆಂದು ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾಳೆ. ಹೆಣ್ಣೂರು ಪೊಲೀಸರು ಜುರ್ಸ್ಟಡಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಾದ ಕ್ರಾಂತಿ ಮತ್ತು ರಾಜಶೇಖರ್ ವಿರುದ್ಧ ಮಾನವ ಕಳ್ಳ ಸಾಗಣೆ, ವುಮೆನ್ ಟ್ರಾಫಿಕಿಂಗ್ ಮತ್ತು ವೇಶ್ಯಾವಾಟಿಕೆ ಅಡಿಯಲ್ಲಿ ತನಿಖೆ ಚುರುಕುಗೊಳಿಸಿದ್ದಾರೆ. ಅಕ್ಕಿಪಿಕ್ಕಿ ಜನಾಂಗದವರು ಸಾಂಪ್ರದಾಯಿಕವಾಗಿ ಕಾಡಿನ ಗಿಡಮೂಲಿಕೆಗಳಿಂದ ತೈಲ, ಆಯಿಲು ಹಾಗೂ ಆಯುರ್ವೇದ ಔಷಧಿಗಳನ್ನು ತಯಾರಿಸುವಲ್ಲಿ ನಿಸ್ಸೀಮರು. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಚನ್ನಗಿರಿ, ಚಿಕ್ಕಮಗಳೂರು, HD ಕೋಟೆ ಹಾಗೂ ಶಿವಮೊಗ್ಗ ಭಾಗದ 100 ಅಕ್ಕಿಪಿಕ್ಕಿ ಕುಟುಂಬಗಳು ಆಫ್ರಿಕನ್ ದೇಶಗಳಾದ ಸೆನೆಗಲ್, ಸುಡಾನ್, ಕಾಂಗೋ ಮತ್ತು ಕೀನ್ಯಾ ದೇಶಗಳಿಗೆ ಪ್ರವಾಸಿ ವೀಸಾದಲ್ಲಿ ತೆರಳಿ ಅಲ್ಲಿ ಈ ಔಷಧಿಗಳನ್ನು ಮಾರಿ ಭಾರಿ ಪ್ರಮಾಣದ ಹಣ ಗಳಿಸುತ್ತಿದ್ದಾರೆ. ನೆಟ್ವರ್ಕ್ ಕೊರತೆ ಮತ್ತು ಅಸಹಾಯಕತೆ ಇದ್ದರೆ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ, ಈ ಜನಾಂಗದವರಿಗೆ ವಿದೇಶಿ ಕಾನೂನುಗಳು, ವೀಸಾ ನಿಯಮಗಳು ಮತ್ತು ಸ್ಥಳೀಯ ಭಾಷೆಗಳ ಅರಿವು ಕಡಿಮೆ ಇರುತ್ತದೆ. ಅಲ್ಲಿನ ಸ್ಥಳೀಯ ದಲ್ಲಾಳಿಗಳು, ಬ್ರೋಕರ್ಸ್ ಇವರ ಅಸಹಾಯಕತೆಯನ್ನು ಬಂಡವಾಳ
ಮಾಡಿಕೊಳ್ಳುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ನಡೆದ ಇದೇ ರೀತಿಯ ಇತರ ಘಟನೆಗಳು, ಇದೇ ರೀತಿಯ ಜಾಲ ಇಡೀ ರಾಜ್ಯದಲ್ಲಿ ಸಕ್ರಿಯವಾಗಿರುವುದಕ್ಕೆ ಈ ಕೆಳಗಿನ ಉದಾಹರಣೆಗಳು ಸಾಕ್ಷಿ. ದಾಖಲೆಗಳ ಮುಟ್ಟುಗೋಲು ಹಾಗೂ ಬ್ಲಾಕ್ ಮೇಲ್. ಆಫ್ರಿಕಾ ದೇಶಗಳಿಗೆ ಜನರನ್ನು ಕರೆದೊಯ್ಯುವ ಏಜೆಂಟರು ಅಲ್ಲಿಗೆ ತಲುಪಿದ ತಕ್ಷಣ ಅವರ ಪಾಸ್ಪೋರ್ಟ್ ಹಾಗೂ ವೀಸಾ ದಾಖಲೆಗಳನ್ನು ಕಸಿದುಕೊಳ್ಳುತ್ತಾರೆ. ತಾಯ್ನಾಡಿಗೆ ಮರಳಲು ಹಣವಿಲ್ಲದೆ, ದಾಖಲೆಗಳು ಇಲ್ಲದೆ ಸಂತ್ರಸ್ತರು ಅಲ್ಲಿನ ಏಜೆಂಟರ ದೌರ್ಜನ್ಯಕ್ಕೆ ಬಲಿಯಾಗುತ್ತಾರೆ. ಕೇವಲ ಗಿಡಮೂಲಿಕೆ ವ್ಯಾಪಾರ ಮಾತ್ರವಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಹೆಣ್ಣು ಮಕ್ಕಳನ್ನ ಗೃಹಿಣಿ ಕೆಲಸ ಅಥವಾ ನರ್ಸಿಂಗ್ ಕೆಲಸದ ನೆಪದಲ್ಲಿ ಗಲ್ಫ್ ದೇಶಗಳು ಹಾಗೂ ಆಫ್ರಿಕನ್ ದೇಶಗಳಿಗೆ ಕರೆದೊಯ್ದು ಅಲ್ಲಿ ವೇಶ್ಯಾವಾಟಿಕೆ ಜಾಲಕ್ಕೆ ಮಾರಾಟ ಮಾಡುವ ದೊಡ್ಡ ಕಳ್ಳ ಸಾಗಣೆ ಮಾಫಿಯಾ ಸಕ್ರಿಯವಾಗಿದೆ. ಸಾರ್ವಜನಿಕರು ವಿದೇಶಗಳಿಗೆ ಹೋಗುವ ಮುನ್ನ ಅಧಿಕೃತ ಹಾಗೂ ಸರ್ಕಾರದಿಂದ ಮಾನ್ಯತೆ ಪಡೆದ ಏಜೆಂಟ್ಗಳ ಮೂಲಕವೇ ಪ್ರಕ್ರಿಯೆಗಳನ್ನು ನಡೆಸಬೇಕು. ಇಂತಹ ಮಾನವ ಕಳ್ಳ ಸಾಗಣೆ ತಡೆಯಲು ಭಾರತೀಯ ದಂಡ ಸಂಹಿತೆಯಲ್ಲಿ ಕಠಿಣ ಸೆಕ್ಷನ್ ಇದೆ. IPC 370 ಮಾನವ ಕಳ್ಳ ಸಾಗಣೆ ತಡೆ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಲಾಗುತ್ತದೆ. ಇದರಲ್ಲಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯವರೆಗೂ ಶಿಕ್ಷೆ ವಿಧಿಸಲು ಅವಕಾಶವಿದೆ. ವೀಕ್ಷಕರೇ, ಹಣಕ್ಕಾಗಿ ಸ್ವಂತ ರಕ್ತವನ್ನೇ ಮಾರಿಕೊಳ್ಳುವ ಇಂತಹ ಘಟನೆಗಳು ಸಮಾಜ ಎತ್ತ ಸಾಗುತ್ತಿದೆ ಎಂಬ ಪ್ರಶ್ನೆ ಮೂಡಿಸುತ್ತದೆ. ಮಕ್ಕಳ ರಕ್ಷಣೆ ಮಾಡಬೇಕಾದ ಪೋಷಕರೇ ಭಕ್ಷಕರಾದರೆ ಯಾರನ್ನ ನಂಬಬೇಕು? ಸದ್ಯ ಯುವತಿ ಸುರಕ್ಷಿತವಾಗಿದ್ದಾಳೆ, ಆದರೆ ಆಕೆಗೆ ಆದ ಮಾನಸಿಕ ಆಘಾತ ಮಾಸುವಂತದ್ದಲ್ಲ. ತಪ್ಪಿತಸ್ಥ ಪೋಷಕರಿಗೆ ಕಾನೂನು ಕಠಿಣ ಶಿಕ್ಷೆ ವಿಧಿಸಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.